ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಬೆಕ್ಕ. ಇವತ್ತು ನಿಮಗೊಂದು ಪಾಳು ಬಿದ್ದಿರುವ ರೀತಿಯಲ್ಲಿರ್ತಕ್ಕಂತಹ ಒಂದು ಶಿವಾಲಯವನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಕಾಣ್ತಾ ಇರ್ತಕ್ಕಂಥದ್ದೇ ಚೆಲ್ಯಾದಲ್ಲಿರ್ತಕ್ಕಂತಹ ಒಂದು ಶಿವ ದೇವಾಲಯ. ಸುತ್ತ ಗ್ರೀನರಿ ಪಾರ್ಕ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಇದು ಪಾಳು ಬಿದ್ದಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂತಹ ಗಿಡಗಂಟೆಗಳು ಬೆಳೆದಿರ್ತಕ್ಕಂಥದ್ದನ್ನು ಕಾಣ್ಬೋದು. ನೋಡಿ, ದೇವಾಲಯದ ಮೇಲೆ ಪೈಪ್ ಲೈನ್ನು ಕೂಡ ಮಾಡಿರ್ತಕ್ಕಂತಹ ರೀತಿಯಲ್ಲಿ ಈ ದೇವಾಲಯವ ಪರಿಸ್ಥಿತಿ ಸದ್ಯಕ್ಕೆ ಇದೆ. ಈ ದೇವಾಲಯ ಸಂಪೂರ್ಣ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದನ್ನು ಕಾಣ್ಬೋದು. ಆದರೂ ನಿತ್ಯ ಪೂಜೆಗಳು ನಡೀತಾ ಇದೆ. ಆ ಮುಖ್ಯ ಬಾಗಿಲನ್ನು ಇಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ದೇವಾಲಯದ ಒಳಭಾಗ ಇನ್ನು ಹೇಗಿದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಈ ದೇವಾಲಯದ ಒಳಗಡೆ ತೋರಿಸ್ತೀನಿ ಸ್ನೇಹಿತರೆ. ಇದೇ ದೇವಾಲಯ. ಮುಖ್ಯವಾಗಿ 2 ಅಂಕಣಗಳಿರ್ತಕ್ಕಂಥದ್ದು, ಕಂಬಗಳಿರ್ತಕ್ಕಂಥದ್ದು. ಈ ದೇವಾಲಯ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ದೇವಾಲಯದ ಒಳಭಾಗದಲ್ಲಿ ಶಿವನ ದೇವಾಲಯವಾಗಿದ್ದರಿಂದ ಮುಖ್ಯ ಲಿಂಗ ಇದೆ. ಅಕ್ಕಪಕ್ಕದಲ್ಲಿ ಗಣೇಶನ ವಿಗ್ರಹಗಳು ಹಾಗೂ ಕಲ್ಲಿನ ನಾಗರಗಳ ಶಿಲ್ಪಗಳನ್ನು ಇಲ್ಲಿ ಕೆತ್ತಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಖ್ಯವಾಗಿ ಇಲ್ಲಿ ಗಣೇಶನ ವಿಗ್ರಹವನ್ನು ಇಲ್ಲಿ ಕಾಣಲಾಗುತ್ತೆ. ಪಕ್ಕದಲ್ಲಿ ಒಂದು ಸ್ತ್ರೀಯ ಶಿಲ್ಪಗಳು ಮತ್ತು ನಾಗರ ಶಿಲ್ಪಗಳು ಇರ್ತಕ್ಕಂಥದ್ದು ಇಲ್ಲಿ ಈ ಭಾಗದಲ್ಲೂ ಎಡಭಾಗದಲ್ಲೂ ಸಹ ಕಾಣ್ಬೋದು. ಈ ಮೂಲೆಯಲ್ಲಿರ್ತಕ್ಕಂಥದ್ದೇ ಸಪ್ತಮಾತೃಕೆಯರ ಶಿಲ್ಪ. ಈ ಸಪ್ತಮಾತೃಕೆಯರ ಶಿಲ್ಪಗಳು ಆಕಾರವೂ ಗೊತ್ತಾಗದಷ್ಟರ ಮಟ್ಟಿಗೆ ವಿರೂಪಗೊಳ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಮುಖ್ಯ ಶಿವಲಿಂಗ. ಇದು 2ನೇ ಹಂತ, ಸುಖನಾಸಿ ಅಂತ ಕರಿತೀವಿ. ಈ ಭಾಗದಲ್ಲಿರ್ತಕ್ಕಂಥದ್ದೇ ನಂದಿಯನ್ನು ನೋಡಿದರೆ ಅದರ ಮೇಲೆ ಹೂಗಳಿದೆ, ಆದರೆ ಅದರ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ. ದೇವಾಲಯದ ಒಳಭಾಗದಲ್ಲಿರ್ತಕ್ಕಂತಹ ಈಗ ಶಿವಲಿಂಗವನ್ನು ನೋಡೋಣ. ಇದು ಮುಖ್ಯ ಮೂಲಲಿಂಗ, ಶಿವನ ಲಿಂಗ. ಶಿವನ ಅದರ ಮೇಲೆ ಬೆಳಕು ಇಲ್ಲದೆ ಇರೋದ್ರಿಂದ ಅದ್ರ ಮೊಬೈಲ್ ಟಾರ್ಚ್ನಲ್ಲಿ ನಿಮಗೆ ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಶಿವಲಿಂಗದ ಸುತ್ತ ಕಲ್ಲು ಚಪ್ಪಡಿಗಳು ಇರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಾನಿ ಆಗಿಲ್ಲ. ಸದ್ಯಕ್ಕೆ ಈ ಮೂಲ ಶಿವಲಿಂಗವು ಸಹ ಅಲ್ಲಲ್ಲಿ ಶಿಥಿಲಾವಸ್ಥೆಯನ್ನು ಹೊಂದಿರತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದು. ನೆರಳು ಬೆಳಕಿನ ಆಟದ ರೀತಿಯಲ್ಲಿ ಕಾಣ್ತಾ ಇದೆ ಶಿವಲಿಂಗ. ಈ ಶಿವಲಿಂಗವು ಸಹ ವಿಘ್ನ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಶಿವಲಿಂಗದ ಸೋಮಸೂತ್ರ ಮುರಿದು ಬಿದ್ದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಹಿಂದೂ ಧರ್ಮದ ಪ್ರಕಾರ ನಿಷಿದ್ಧ, ಆದರೂ ಅಲ್ಲಿ ಪೂಜೆ ನಡೀತಾ ಇದೆ. ಹೀಗೆ ವಿಘ್ನ ನಿವಾರಕನ ವಿಘ್ನವನ್ನು ನಿವಾರಿಸ್ತಕ್ಕಂತಹ ಗಣೇಶನಿಗೆ 108 ವಿಘ್ನಗಳಿರ್ತಕ್ಕಂಥದ್ದು ಆಶ್ಚರ್ಯ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.